ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ನೀವು ಈ ಕೋರ್ಸ್ನ ಯಾಕೆ ಚೂಸ್ ಮಾಡಬೇಕು, ಯಾಕೆ ನೀವು ಈ ಕೋರ್ಸನ್ನ ಕಲಿಬೇಕು, ಗ್ಯಾನ್ ಅಸ್ಟ್ರೋ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಓಕೆ. ಸೊ ಗ್ಯಾನ್ ಅಸ್ಟ್ರೋ ಅಂದ್ರೆ ಏನಪ್ಪಾ ಅಂತಂದ್ರೆ, ಸೊ WD ಗ್ಯಾನ್ ಅಂದ್ರೆ ಲಾಂಗ್ ಬ್ಯಾಕ್ ಅಂದ್ರೆ ಸುಮಾರು 1848. ಓಕೆ. 1848 ಅಲ್ಲಿ WD ಗ್ಯಾನ್ ಅವರ ನ್ಯೂಯಾರ್ಕ್ ಅಲ್ಲಿ ಜನ್ಮ ಆಗಿತ್ತು. ಓಕೆ. ಸೊ ಅವ್ರು ಯಾರಪ್ಪ ಅಂತಂದ್ರೆ ವಿಲಿಯಂ ಡಿಲ್ಬರ್ಟ್ ಗ್ಯಾನ್, ಪ್ರಸಿದ್ಧ ಸ್ಟಾಕ್ ಮತ್ತು ಕಮೋಡಿಟಿ ಟ್ರೇಡರ್. ಓಕೆ. ಸೊ 1878 ಅಲ್ಲಿ ಅವರು ಅಮೆರಿಕದಲ್ಲಿ ಹುಟ್ಟಿದ್ದು. ಅವರು ಮಾರ್ಕೆಟ್ನ ಯಾವ ರೀತಿ ಅರ್ಥ ಮಾಡ್ಕೊಂಡ್ರಪ್ಪ ಅಂದ್ರೆ, ಮಾರ್ಕೆಟ್ ಜಸ್ಟ್ ಒಂದು ಮೂವ್ಮೆಂಟ್ ಅಲ್ಲ. ಮಾರ್ಕೆಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಗಣಿತ ಅಂದ್ರೆ ಮ್ಯಾಥಮೆಟಿಕ್ಸು, ಜಾಮಿತಿ, ಜಿಯೋಮೆಟ್ರಿ, ಸಮಯ ಚಕ್ರ ಅಂದ್ರೆ ಟೈಮ್ ಸೈಕಲ್ಲು, ಮತ್ತು ಭೌಗೋಳಿಕ ಶಾಸ್ತ್ರ ಅಂದ್ರೆ ಜಿಯೋಗ್ರಫಿಕಲ್. ಓಕೆ. ಅದ್ರ ಮೇಲೆ ಮಾರ್ಕೆಟು ವರ್ಕ್ ಆಗುತ್ತೆ ಅಂತ ಅವ್ರು ಹೇಳಿರೋದು. ಅದರ ಅರ್ಥ ಏನು ಅಂದ್ರೆ, ಈಗ ನೀವು ಇದನ್ನ ನೋಡಿರ್ತಾರ ಏನೋ, ನಾರ್ಮಲಿ ವಿಂಟರ್ ಸೀಸನ್ ಮುಗಿದು ಆ, ಬೇಸಿಗೆ ಕಾಲ ಬರುತ್ತೆ. ಬೇಸಿಗೆ ಕಾಲ ಬಂದ್ಮೇಲೆ ಎಲ್ಲ ಗಿಡಗಳು ಎಲೆಗಳೆಲ್ಲ ಉದುರಿಬಿಟ್ಟು ಉದುರಿ ಹೊಸ ಎಲೆಗಳು ಬರ್ತಾವೆ. ಹೊಸ ಆ, ಒಂದು ಆ, ಏನಂತಾರೆ, ಹೊಸದಾಗಿ ಒಂದು ಲೈಫ್ ಕಾಣುತ್ತೆ. ಯಾವಾಗ? ಏಪ್ರಿಲ್ ತಿಂಗಳಲ್ಲಿ, ಮೇ ತಿಂಗಳಲ್ಲಿ, ಈ ರೀತಿ. ಓಕೆ. ಒಂದು ಹೊಸ ಲೈಫ್ ಸೈಕಲ್ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಇನ್ನೊಂದು ಇಂಪಾರ್ಟೆಂಟ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ, ಇದೇನು ಸಮಯ ಚಕ್ರ ಚೇಂಜ್ ಆಗುತ್ತಲ್ಲ, ಈಗ ಋತುಗಳು ಚೇಂಜ್ ಆಗ್ತಾವಲ್ಲ, ಸೊ ಅದು ಯಾಕೆ ಚೇಂಜ್ ಆಗ್ತದೆ, ಚಳಿಗಾಲ ಯಾಕಾಗುತ್ತೆ, ಮಳೆಗಾಲ ಯಾಕಾಗುತ್ತೆ, ಬೇಸಿಗೆ ಕಾಲ ಏಕೆ ಬರುತ್ತೆ, ಅದು ಯಾವ ಟೈಮಲ್ಲಿ ಚೇಂಜ್ ಆಗುತ್ತೆ. ಓಕೆ. ಸೊ ಅದನ್ನ ಯೂಸ್ ಮಾಡ್ಕೊಂಡು ನಮ್ಮ ಮಾರ್ಕೆಟ್ ಅಲ್ಲಿ ನಮ್ಮ ಸೈಕಾಲಜಿಕಲ್ ಬಿಹೇವಿಯರ್ ಯಾವ ರೀತಿ ಇರುತ್ತೆ ಅನ್ನೋದನ್ನ WD ಗ್ಯಾನ್ ಬಿಫೋರ್ 1917 ಮೊದಲೇ ಸ್ಟಡಿ ಮಾಡಿ ಅವರು ಬುಕ್ಸ್ ಎಲ್ಲ ಬರೆದಿಟ್ರು. ಈಗ ಮಾರುಕಟ್ಟೆ ಏನಿದೆಯಲ್ಲ, ಸ್ಟಾಕ್ ಮಾರ್ಕೆಟ್ ಅನ್ನೋದು, ಅದು ಅವ್ರ ಪ್ರಕಾರನೇ ನಡೀತಾ ಇರೋದು. ವೆನ್ ಟೈಮ್ ಈಸ್ ಅಪ್, ಟ್ರೆಂಡ್ ವಿಲ್ ಚೇಂಜ್. ಅಂದ್ರೆ ಟೈಮ್ ಬಂದಾಗ ಟ್ರೆಂಡ್ ಚೇಂಜ್ ಆಗುತ್ತೆ ಅಂತ. ಓಕೆ. ಆಮೇಲೆ ಮಾರ್ಕೆಟ್ ಅಲ್ಲಿ ಏನಪ್ಪಾ, ಮೇನ್ ಇಂಪಾರ್ಟೆಂಟ್ ದಿನಗಳು ಇರ್ತಾವ ಒಂದಿಷ್ಟು, 30 ದಿನ, 60 ದಿನ, 90 ದಿನ, 180 ದಿನ, 360 ದಿನ. ಆ ದಿನಗಳ ಪ್ರಕಾರ ಸೊ ಮಾರ್ಕೆಟ್ ಅಲ್ಲಿ ಒಂದು ರಿವರ್ಸಲ್ ಟ್ರೆಂಡ್ ಬರೋ ಚಾನ್ಸ್ ಇರುತ್ತೆ. ಓಕೆ. ಸೊ ಆ ರಿವರ್ಸಲ್ ಟ್ರೆಂಡ್ನ ನಾವು ಯಾವ ರೀತಿ ಕ್ಯಾಚ್ ಮಾಡಬೇಕು, ಯಾವಾಗ ರಿವರ್ಸಲ್ ಬರುತ್ತೆ ಅನ್ನೋದನ್ನ ನಾವು ಹೆಂಗೆ ಕಂಡುಹಿಡಿಯಬಹುದು, ಅದನ್ನೆಲ್ಲ ಈ ಕೋರ್ಸಲ್ಲಿ ನೀವು ಕಲಿಬಹುದು. ಓಕೆ. ಅದ್ರ ಜೊತೆಗೆ ಯಾವ ಪ್ರೈಸ್, ಕರೆಕ್ಟ್ ಆದ ಪ್ರೈಸ್ ಯಾವುದು, ಯಾವುದೇ ಒಂದು ಸ್ಟಾಕಿಗೆ ಒಂದು ಪ್ರೈಸ್ ಇರುತ್ತೆ, ಅದ್ರ ಬೆಲೆ ಯಾವುದು, ಆ ಬೆಲೆ ಸರಿ ಇದೆಯೋ ತಪ್ಪಿದೆಯೋ, ಓಕೆ, ಅದು ಕರೆಕ್ಟ್ ಪ್ರೈಸಿನ ತಗೊಂಡಿದ್ದವೋ ಇಲ್ವೋ, ಅದನ್ನು ಸಹ ನೀವು ಈ WD ಗ್ಯಾನ್ ಥಿಯರಿಯಲ್ಲಿ ಕಲಿಬಹುದು. ಅದ್ರ ಜೊತೆಗೆ ಗ್ಯಾನ್ ಆಂಗಲ್ ಅಂತ ಬರುತ್ತೆ, ಗ್ಯಾನ್ನ ಕೋನಗಳು ಅಂದ್ರೆ ಗ್ಯಾನ್ ಜಿಯೋಮೆಟ್ರಿ ಯೂಸ್ ಮಾಡಿಬಿಟ್ಟು 90 ಡಿಗ್ರಿ ಆಂಗಲ್ಲು, 45 ಡಿಗ್ರಿ ಆಂಗಲ್ಲು, 180 ಡಿಗ್ರಿ ಆಂಗಲ್ಲು, ಅದನ್ನೆಲ್ಲ ಮಾಡಿಬಿಟ್ಟು ಅವರು ಥಿಯರಿ ಬರೆದಿಟ್ಟಿದ್ದಾರೆ. ಅದ್ರ ಪ್ರಕಾರ ಇಂಡಿಕೇಟರ್ ಸಹ ಡೆವಲಪ್ ಆಗಿದ್ದಾವೆ. ತುಂಬಾ ನಿಮಗೆ ಟ್ರೇಡಿಂಗ್ ವ್ಯೂಲ್ ಸಿಗ್ತಾವೆ. ನಾನೇ ನನ್ನದೇ ಆದ ಒಂದು ಇಂಡಿಕೇಟರ್ನ ಸಹ ಡೆವಲಪ್ ಮಾಡಿದ್ದೀನಿ. ಅದು √9 ಮೇಲೆ ಮತ್ತೆ ಆಂಗಲ್ 45 ಡಿಗ್ರಿ. ಸೊ ಅದನ್ನು ಯೂಸ್ ಮಾಡಿಬಿಟ್ಟು ನೀವು ಯಾವ ರೀತಿ ಟ್ರೇಡಿಂಗ್ನ ಮಾಡ್ಬೋದು ಅನ್ನೋದು ಸಹ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಬರೋ ವಿಡಿಯೋಗಳಲ್ಲಿ ಹೇಳ್ಕೊಡ್ತೇನೆ. ಇದು ಜಸ್ಟ್ ಇಂಟ್ರೊಡಕ್ಷನ್ ವಿಡಿಯೋ. ಸೊ WD ಗ್ಯಾನ್ ಅಂದ್ರೆ ಏನು, ಅವರು ಯಾವ ರೀತಿ ಟೈಮ್ನ ಪ್ರೊಜೆಕ್ಟ್ ಮಾಡ್ತಾ ಇದ್ರು, ಯಾವ ರೀತಿ ರಿವರ್ಸಲ್ ಟೈಮ್ ಕಂಡುಹಿಡಿದಿದ್ರು ಅನ್ನೋದಕ್ಕೆ. ಈಗ ಲೇಟೆಸ್ಟ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರೆ, ನಾರ್ಮಲಿ ಸೋಲಾರ್ ಸೈಕಲ್ ಏನಿದೆಯಲ್ಲ, ಅದು ಸ್ಟಾರ್ಟ್ ಆಗೋದು 21 ಮಾರ್ಚಿಂದ. 21 ಮಾರ್ಚಿಗೆ ಸೋಲಾರ್ ಸೈಕಲ್ ಯಾಕೆ ಚೇಂಜ್ ಆಗುತ್ತೆ ಅಂದ್ರೆ, 20th ಮಾರ್ಚ್ಗೆ ಸೂರ್ಯ ಬಂದ್ಬಿಟ್ಟು 359 ಡಿಗ್ರಿ ಸೈಕಲ್ ಅನ್ನು ಮುಗಿಸಿ 0 ಡಿಗ್ರಿಗೆ ಬರ್ತಾರೆ. 0 ಡಿಗ್ರಿ ಅಂದ್ರೆ ಅದು ಮೇಷ ರಾಶಿಯಲ್ಲಿ ಪ್ರವೇಶ ಮಾಡ್ತಾನೆ ಯಾರು, ಸೂರ್ಯ. ಅವಾಗಿಂದ ಒಂದು ಮಾರ್ಕೆಟ್ ಅಲ್ಲಿ ಒಂದು ಹೊಸ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ, ಮತ್ತು ಒಂದು ರಿವರ್ಸಲ್ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ. ಈಗ ನೋಡಿ, ಯುದ್ಧ ನಡೀತಾ ಇತ್ತು, ಎಲ್ಲ ನಡೀತಾ ಇತ್ತು, ಎಲ್ಲ ಸಡನ್ ಆಗಿ ಕರೆಕ್ಟ್ 21ನೇ ತಾರೀಕು ಒಳಗಡೆ ಯಾಕೆ ನಿಂತು ಹೋಯ್ತು, ಯಾಕೆ ಒಂದು ಟ್ರೆಂಡ್ ರಿವರ್ಸಲ್ ಬಂತು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಬಹುದು. ಇದು 2025 ಅಲ್ಲಿ, ಸಾರಿ 2026 ಅಲ್ಲಿ ಏನಾಗಿದೆ ಅದ್ರ ಬಗ್ಗೆ ಹೇಳ್ತಾ ಇರೋದು ನಾನು ನಿಮ್ಗೆ. ಇದೇ ರೀತಿ 2025 ಆಗಿತ್ತು, 24 ಆಗುತ್ತೋ, 21 ಆಗುತ್ತೋ, ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡ್ಬೋದು. ಓಕೆ. √9 ಯೂಸ್ ಮಾಡಿಬಿಟ್ಟು ನೀವು ಮಾರ್ಕೆಟಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ಬೋದು, ಯಾವ ರೀತಿ ಸಪೋರ್ಟ್ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ, ಇದು ಯಾವ ರೀತಿ ಮ್ಯಾಥಮೆಟಿಕಲಿ ಆಟೋಮೆಟಿಕ್ ಆಗಿ ಸಪೋರ್ಟ್ ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡುತ್ತೆ. ಅಷ್ಟೇ ಅಲ್ಲ, ನೀವು ಗ್ರಹಗಳ ಚಲನೆ, ಚಂದ್ರ, ಗುರು, ಬುಧ, ಶುಕ್ರ, ಇವನ್ನೆಲ್ಲ ಯೂಸ್ ಮಾಡಿಬಿಟ್ಟು ಅದ್ರ ಪ್ಲಾನೆಟರಿ ಪೊಸಿಷನ್, ಅದ್ರ ಡಿಗ್ರಿ ಪೊಸಿಷನ್ಸ್, ಅದನ್ನೆಲ್ಲ ನೋಡ್ಬಿಟ್ಟು ಸಹ ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ನ ಡ್ರಾ ಮಾಡ್ಬೋದು. ಅದು ಯಾವ ರೀತಿ ವರ್ಕ್ ಆಗುತ್ತೆ. ಮಾರ್ನಿಂಗ್ 9:15ಗೆ ಒಂದು ವೇಳೆ ಜುಪಿಟರ್ ಇತ್ತಪ್ಪ ಅಂದ್ರೆ ಮಾರ್ಕೆಟಲ್ಲಿ ಯಾವ ರೀತಿ ಟ್ರೆಂಡ್ ಇರುತ್ತೆ, ಮೂನ್ ಇದ್ರೆ ಯಾವ ರೀತಿ ಟ್ರೆಂಡ್ ಇರುತ್ತೆ, ಸೈಡ್ ವೇ ಮಾರ್ಕೆಟ್ ಯಾವಾಗಿರುತ್ತೆ, ಟ್ರೆಂಡಿಂಗ್ ಮಾರ್ಕೆಟ್ ಯಾವಾಗಿರುತ್ತೆ, ಯಾವಾಗ ಟ್ರೇಡ್ ಮಾಡಬೇಕು, ಯಾವಾಗ ಟ್ರೇಡ್ ಮಾಡಬಾರ್ದು,
ಇದನ್ನೆಲ್ಲ ಈ ಕೋರ್ಸಲ್ಲಿ ನೀವು ಕಲಿಬಹುದು. ಓಕೆ, ಇದರಿಂದ ನಿಮಗೆ ಒಂದು ಮಾರ್ಕೆಟಲ್ಲಿ ಬಾಟಮ್ ಮತ್ತು ಟಾಪ್ನ ಕಂಡುಹಿಡಲಿಕ್ಕೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಟೈಮ್ ಸೈಕಲ್ನ ಕಂಡುಹಿಡಲಿಕ್ಕೂ ಅನುಕೂಲ ಆಗುತ್ತೆ. ಓಕೆ, ಆದ್ರಿಂದ ಈ ಕೋರ್ಸ್ನ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಕರೆಕ್ಟಾಗಿ ಕಲ್ತ್ಕೊಂಡ್ರೆ ನಿಮಗೆ ಒಂದು ಫೇರ್ ಐಡಿಯಾ ಬರುತ್ತೆ. ಓಕೆ, ಸೊ ವಿಶ್ ಯು ಆಲ್ ದಿ ಬೆಸ್ಟ್, ಹ್ಯಾಪಿ ಲರ್ನಿಂಗ್. ಥ್ಯಾಂಕ್ ಯು.